ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ನಮ್ಮ ಕೊಳ್ಳೇಗಾಲದಲ್ಲಿ ಈ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಚತುರ ಇವೆಂಟ್ಸ್ ಅವರು ತುಂಬ ಅದ್ಭುತವಾಗಿ ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತು ನಿಮಗೆ ಎಲ್ಲೂ ನೋಡದಿರೋಂಥ ವಿಧವಾದ ತಿಂಡಿ ತಿನಿಸುಗಳು ಮತ್ತು ಸ್ಯಾರೀಸ್ ಇರ್ಬೋದು, ಇನ್ನೂ ಭಾಳಷ್ಟು ಐಟಮ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಚತುರ ಇವೆಂಟ್ಸದ ನಮ್ಮ ಸ್ನೇಹಿತರವರು ಇದ್ರ ಬಗ್ಗೆ ಒಂದು 4 ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ ಸರ್, ನಾನು ವಿಘ್ನೇಶ್ ಅಂತ. ಇಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಊರು ನಮ್ಮ ಕೊಳ್ಳೇಗಾಲ. ನಾನು ಇದನ್ನು ಹೋಗಿ ಬೆಂಗಳೂರಲ್ಲಿ ವರ್ಕ್ ಮಾಡಿ ಇವೆಂಟಲ್ಲಿ ವರ್ಕ್ ಮಾಡಿ ಇದು ಮಾಡ್ತಕ್ಕಂಥದ್ದು. ಇವಾಗ ನಾವು ಒಂದು 4-5 ಜನ ಸ್ಟೂಡೆಂಟ್ಸು ಸೇರಿ, ಅಂದರೆ ನನ್ನ ಫ್ರೆಂಡ್ಸು 10th ಏನು ಒಟ್ಟಿಗೆ ಓದ್ತಾ ಇದ್ವಿ, ಅವರೆಲ್ಲ ಸೇರಿ ಆಯೋಜನೆ ಮಾಡ್ತಾ ಇರುವಂಥದ್ದು. ಪ್ರಪ್ರಥಮ ಬಾರಿಗೆ ಕೊಳ್ಳೇಗಾಲದಲ್ಲಿ ನಾವೇ ಮಾಡ್ತಾ ಇರೋದಂಥದ್ದು ಸರ್. ಅದು ಯಾಕೆಂದರೆ ಯಾರೂ ನೋಡಿರಲಿಲ್ಲ ಕೊಳ್ಳೇಗಾಲ ಅಂತ ಜನ. ಇದೇನಿದ್ರು ಮೈಸೂರು ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಇವೆಂಟ್ಗಳು. ಇವಾಗ ಲಾಸ್ಟ್ ಸೀಸನು ಮಾವು ಮತ್ತು ಹಲಸು ಮೇಳ ಅಂತ ಮಾಡಿದ್ವಿ ಮೈಸೂರಲ್ಲಿ, ತುಂಬ ಚೆನ್ನಾಗಿ ನಡೆದಿದೆ. ಈಗ ಮಾವು ಮತ್ತು ಹಲಸು ಸೀಸನ್ ಇಲ್ಲದೆ ಇರೋದ್ರಿಂದ ಕೊಳ್ಳೇಗಾಲ ಉತ್ಸವ ಅಂತ ಫುಡ್ ಆ್ಯಂಡ್ ಶಾಪಿಂಗ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಆಯೋಜನೆ ಆಗಿದೆ ಸರ್. ಅಂದರೆ ಇದಕ್ಕೆ ಮುಂಚೆ ಮೈಸೂರು ಬ್ಯಾಂಗ್ಳೂರಲ್ಲಿ ಅಷ್ಟೇ ಈ ಥರ ನೋಡಿದ್ವಿ. ಈಗ ಫಸ್ಟ್ ಟೈಮ್ ಕೊಳ್ಳೇಗಾಲದಲ್ಲಿ ಮಾಡಿರೋದು ಚೆನ್ನಾಗಿದೆ. ಬಟ್ ಇನ್ನೂ ಸ್ಟಾಲ್ಸ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸು ಹೇಳ್ತೀವಿ. ಬಟ್ ಓಕೆ. ಈಗ ಮೇಡಮ್ ಈಗ ಫಸ್ಟ್ ಡೇ ಆಗಿದೆ, ಇನ್ನು 17ನೇ ತಾರೀಕು ಗಂಟ ಭಾಳಷ್ಟು ಸ್ಟಾಲ್ಗಳು ಬರ್ಬೋದು. ನೀವು ನೆಕ್ಸ್ಟು ವಿಸಿಟ್ ಮಾಡೋ ಅಂತ ನಿಮ್ಗೆ ಆಸಕ್ತಿ ಇದೆಯಾ? ಹೌದು, ನಮ್ಮ ಪೇರೆಂಟ್ಸು ಇವತ್ತು ನೋಡ್ಕೊಂಡು ಬಂದು ಮತ್ತೆ ಹೇಳಿದ್ರೆ ರಿವ್ಯೂ ಕರ್ಕೊಂಡು ಬರ್ಬೋದು. ನಾಳೆ ಕರ್ಕೊಂಡು ಬರ್ತೀವಿ. ಆದರೆ ಈಗ ಆಲ್ಮೋಸ್ಟ್ ನಿಮ್ಗೆ ಒಂದು 20 ಸ್ಟಾಲ್ಗಳ ಗಂಟ ಇದೆ. ಹೌದು, ಅದು ಇನ್ನೂ ವೆರೈಟೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಲೆ ನಿಮಗೆ ಕೊಳ್ಳೇಗಾಲದಲ್ಲಿ ಫಸ್ಟ್ ಟೈಮ್ ಖುಷಿ. ಆಮೇಲೆ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ದಾರಲ್ಲ, ಅದು ಒಂಥರ ಕ್ರಿಯೇಟಿವ್ ಆಗಿ ಚೆನ್ನಾಗಿದೆ. ಎಕ್ಸಿಬಿಷನ್ಸ್ ಎಲ್ಲ ಅಷ್ಟೇ ನೋಡ್ತಾ ಇದ್ವಿ, ಇಲ್ಲಿರೋದು ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಇವರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರೆ. ನಮ್ಮ ಕೊಳ್ಳೇಗಾಲದಲ್ಲೂ ಸಹ ಇದು ಫಸ್ಟ್ ಟೈಮ್ ಒಂದು ಆಯೋಜನೆ ಮಾಡಿರೋದು. ಆ ಗ್ರಾಹಕರನ್ನ ನಾವು ಕೇಳೋಣ ಅಂತ. ಹೇಳಿ, ಹೇಳ್ಬೋದು ನಿಮ್ಗೆ ಏನು ಅನ್ನಿಸ್ತು ಹೇಗೆ ಅಂತ? ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಮತ್ತು ಜಾಕ್ ಫ್ರೂಟ್ಸು ಅದು ಇದೇ ಫಸ್ಟ್ ಟೈಮ್ ಇರೋದನ್ನ ಫುಡ್ ಸ್ಟಾಲ್ ಎಲ್ಲ ಚೆನ್ನಾಗಿದೆ. ಸ್ಯಾರಿ ಫೆಸ್ಟಿವಲ್ದು ಅದು ಚೆನ್ನಾಗಿದೆ ಮೇಡಮ್. ಈಗ ವಾತಾವರಣ ಈಗ ಫಸ್ಟ್ ಟೈಮ್ ಮಾಡೋದು ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮದು? ಚೆನ್ನಾಗಿದೆ ಸರ್. ನಾವು ಇದೇ ಫಸ್ಟ್ ವಿಸಿಟ್ ಮಾಡಿರೋದು, ಅದೇನು ಚೆನ್ನಾಗಿದೆ. ಓಕೆ ಸರ್, ಇವರು ಜ್ಯುವೆಲರಿ ಹತ್ರ ಬಂದರು. ಇವ್ರಿಗೆ ಏನು ಇಷ್ಟ ಆಯಿತು ಅಂತ ಅನ್ನೋದನ್ನ ಇವ್ರ ಹತ್ರ ಕೇಳೋಣ. ಏನು ಇಷ್ಟ ಆಯಿತು ಮೇಡಮ್? ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಮೈಸೂರು ಬೆಂಗಳೂರಲ್ಲಿ ನೋಡಿದ್ವಿ, ಆದರೆ ಇವಾಗ ಇಲ್ಲೇ ಕೊಳ್ಳೇಗಾಲದಲ್ಲೇ ತುಂಬ ಚೆನ್ನಾಗಿರೋದು ಇದೆ. ತುಂಬ ಇಷ್ಟ ಆಯಿತು. ಈಗ ನಮ್ಮ ಕೊಳ್ಳೇಗಾಲದಲ್ಲಿ ಮೊದಲನೇ ಬಾರಿಗೆ ಪ್ರಯತ್ನನ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ನೋಡಿರೋಂಥ ಪದಾರ್ಥಗಳೆಲ್ಲ ಇಷ್ಟ ಆಯ್ತಾ ನಿಮಗೆ? ಹೌದು, ತುಂಬ ಇಷ್ಟ ಆಯಿತು. ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿದೆ. ಈಗ ನಿಮಗೆ ಇಷ್ಟ ಆಯಿತು, ಇದೇ ಥರ ಭಾಳಷ್ಟು ಹೆಂಗಸರಿಗೆ ಇಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ. ಭಾಳ ಅದು ವಯಸ್ಸಾದ ಹುಡುಗಿರಿಗಂತೂ ತುಂಬ ಇಷ್ಟ ಆಯಿತು. ಕಾಲೇಜ್ಗೆ ಹೋಗೋ ಹುಡುಗಿರು, ಸಂಘ ಸಂಸ್ಥೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಅಂತೆ ನೋಡಿ ಸ್ನೇಹಿತರೆ, ನಾವು ಹಾಗೆ ಹೊರಗಡೆಯಿಂದ ಈ ರಾಜರಾಜೇಶ್ವರಿ ಚೌಟ್ರಿ ಹೊರಗಡೆ ಬಂತು ಅಂತಂದರೆ ಇಲ್ಲಿ ಸಾಕಷ್ಟು ಹರ್ಬ್ಸ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಕಸ್ತೂರಿ ಅರಿಶಿನ ಆಗಿರ್ಬೋದು, ಮತ್ತು ಮಾಮೂಲಿ ಅರಿಶಿನ ಆಗಿರ್ಬೋದು, ನೇರಳೆ ಬೀಜ ಇರ್ಬೋದು, ಪುದೀನ ಪೌಡ್ರ್ ಇರ್ಬೋದು, ಇನ್ನೂ ಬಹಳಷ್ಟು ಐಟಮ್ಗಳನ್ನ ಇಲ್ಲಿ ನೋಡ್ಬೋದು. ಮತ್ತು ಸರ್ ನಮಸ್ತೆ ಸರ್, ನಮ್ಮದು ಶ್ರೀ ಆರ್ಗ್ಯಾನಿಕ್ ಮಂಡ್ಯ. ಇದು ಬಂದು ಮಂಡ್ಯ ಹತ್ರ ಚಾಕ್ನಹಳ್ಳಿ. ಅಲ್ಲಿಂದ ನಮ್ಮದು ಮಂಡ್ಯದಿಂದ 25 ಕಿಲೋಮೀಟ್ರ್ ಆಗುತ್ತೆ ನಮ್ಮದೊಂದು ಹಳ್ಳಿ. ಸೊ ಹಳ್ಳಿಯಲ್ಲಿ ನಾವು ಬೆಳೆಯುವಂತಹ ಇದೊಂದು ಪದಾರ್ಥಗಳು. ಇದು ಬಂದು ಕಸ್ತೂರಿ ಅರಿಶಿನ. ಇದು ಅರಿಶಿನ ನಾರ್ಮಲ್, ಇದು ಅಡುಗೆಗೆ ಯೂಸ್ ಮಾಡುವಂಥದ್ದು. ಇದು ಕಸ್ತೂರಿ ಅರಿಶಿನ, ಇದು ಫೇಸಿಗೆ ಯೂಸ್ ಮಾಡುವಂಥದ್ದು. ಹಾಗೆಯೇ ಇವತ್ತೆಲ್ಲ ಏರ್ ಡೈ ಅಂತೇಳಿ ಹಾಕೋತಾರೆ, ಕೆಮಿಕಲ್ ಇರುತ್ತೆ. ಸೊ ಇದು ಇಂಡಿಗೋ ಅಂತೇಳಿ ಇದೊಂದು ಎಲೆ. ಈ ಎಲೆಯನ್ನು ಪೌಡ್ರ್ ಮಾಡಿರುವಂಥದ್ದು ಇಂಡಿಗೋ. ಇದು ಬಂದು ನೀಲಿ ಬರುತ್ತೆ. ಮೊದಲನೇ ದಿನ ಮೆಹಂದಿ ಸೊಪ್ಪು ಹಾಕ್ಬಿಟ್ಟು 2ನೇ ದಿನ ಇಂಡಿಗೋ ಹಾಕಿದಾಗ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ. ಸೊ ಹಾಗೆಯೇ ಪುದೀನ ಸೊಪ್ಪಿನ ಪುಡಿ ಆಗಿರ್ಬೋದು, ಕರಿಬೇವು ಸೊಪ್ಪಿನ ಪುಡಿ ಆಗಿರ್ಬೋದು, ನುಗ್ಗೆ ಸೊಪ್ಪಿನ ಪುಡಿ ಆಗಿರ್ಬೋದು, ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಪುಡಿ, ಈವನ್ ಶುಗರು, BP, ಈವನ್ ಗ್ಯಾಸ್ಟ್ರಿಕ್ಕು ಮತ್ತು ಏರ್, ಈ ಎಲ್ಲದಕ್ಕೂ ಕೂಡ ಉಪಯೋಗ ಇದೆ. ಹಾಗೆಯೇ ಇದು ಇಮ್ಲಿ ಸ್ಟಿಕ್ ಅಂತೇಳಿ ಎಲ್ಲರೂ ಹುಣಸೆಹಣ್ಣು ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೋಬೋದು. ಸೊ ಇದಕ್ಕೆ ನಾವು ಆಯುರ್ವೇದ ಪದಾರ್ಥಗಳನ್ನು ಹಾಕಿದ್ದೀವಿ. ಇದಕ್ಕೆ ಒಂದು ಒಂದೆಲ್ಗ ಸೊಪ್ಪು ಆಗಿರ್ಬೋದು, ಮತ್ತು ತುಳಸಿ ಸೊಪ್ಪು ಆಗಿರ್ಬೋದು, ಈ ಥರದ 21 ಹರ್ಬ್ಸನ್ನು ಹಾಕಿ ಮಾಡಿರೋಂಥದ್ದು ಇದು ಇಮ್ಲಿ ಸ್ಟಿಕ್ಕು. ಇದು ಬಂದು ಡಿಂಕ ಲಡ್ಡು. ಇದೆಲ್ಲ ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹಬ್ಬದಲ್ಲೂ ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ಇದು ಡಿಂಕ ಲಡ್ಡು ಅಂತ ಕರೀತಾರೆ. ಹಾಗೆಯೇ ಈಗೆಲ್ಲ ಹೆಲ್ತಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲರೂ ಇದು ಮಾಡ್ತಿದ್ದಾರೆ, ರಾಗಿ ಯೂಸ್ ಮಾಡಬೇಕು ಅಂತೇಳಿ. ಹಾಗೆಯೇ ನಾವು ರಾಗಿ ಲಾಡು ಅಂತ ಕೂಡ ಇದನ್ನು ಮಾಡಿದ್ದಾರೆ. ಹಾಗೆಯೇ ಇದು ಬಂದು ಡ್ರೈ ಫ್ರೂಟ್ಸ್ದು ಇದು. ಸೊ ಇದರೂ ಕೂಡ ನಮ್ಮಲ್ಲಿ ಸಿಗ್ತದೆ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಮುಖ್ಯವಾಗಿ ಮಹಿಳೆಯರಿಗೆ ಅಂತಲೇ ಈ ಮೈಸೂರು ಸಿಲ್ಕ್ ಇರ್ಬೋದು, ಮತ್ತು ಇನ್ನೂ ಹಲವಾರು ವೆರೈಟಿ ಸ್ಯಾರೀಸ್ಗಳಿದೆ.
ನೀವು ಅಂಗಡಿ ಶಾಪಲ್ಲಿ ತೊಗೊಳೋದಕ್ಕಿಂತನೂ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಇವರು ಮೈಸೂರಿಂದ ತಂದು ಮಾಡ್ತಿದ್ದಾರೆ. ಇಲ್ಲಿ ಯಾವ್ಯಾವ ಸ್ಯಾರೀಸ್ ವೆರೈಟಿ ಇದೆ ಅಂತ ಅನ್ನೋದು ಅವ್ರ ಮಾತಲ್ಲೇ ಕೇಳೋಣ ಬನ್ನಿ. ಮೇಡಮ್, ಇಲ್ಲಿ ಯಾವ್ಯಾವ ವೆರೈಟಿ ಸ್ಯಾರೀಸ್ ಇದೆ ಅಂತ ಸ್ವಲ್ಪ ತಿಳಿಸ್ಬೋದಾ ನೀವು? ಸರ್, ಇದು ಫಸ್ಟ್ ಬಂದುಬಿಟ್ಟು ಇಳ್ಕಲ್ ಸಾರೆ. ಇದು ಇಳ್ಕಲ್ ಸಾರಿಯಲ್ಲೇ ಚೆಕ್ಸು, ಇದು ಅದರಲ್ಲೇ ಬ್ರೊಕೆಟ್ ಬಾರ್ಡ್ರು, ಆಮೇಲೆ ಇದು ಗಡ್ವಾಲು, ಆಮೇಲೆ ಇದು ಸಿಂಥೆಟಿಕಲ್ಲಿ ಪ್ರಿಂಟೆಡ್ಡು. ನೆಕ್ಸ್ಟ್ ಬಂದುಬಿಟ್ಟು ಇದು ಬನಾರಸ್ ಕಾಟನ್, ಬನಾರಸಲ್ಲಿ. ಆಮೇಲೆ ಇದು ಡೈಲಿ ವೇರ್ಗೆ 250 ಈ ರೀತಿ ಇರುತ್ತೆ ರೇಂಜು. ಆಮೇಲೆ ಇದು ಗಂಡ ಬೇರುಂಡ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಇವಾಗ ಸದ್ಯಕ್ಕೆ ನಡೀತಾ ಇದೆ ಅಲ್ಲ ಸರ್, ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕು. ಆನಂತರ ಇದು ಸ್ಪನ್ ಕಾಟನ್ ಮಿಕ್ಸು. ಆಮೇಲೆ ಇದು ಈವ್ನಿಂಗ್ ಪಾರ್ಟಿ ವೇರ್ ರೀತಿ ಇದೆ ಸಿಂಥೆಟಿಕಲ್ಲಿ. ಆಮೇಲೆ ಇದು ಕಾಶ್ಮೀರಿ ಪ್ರಿಂಟು, ಕಾಶ್ಮೀರಿ ಕಾಟನ್ ಪ್ರಿಂಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ರೋಕೆಟ್ ಸರ್, ಬನಾರಸಿ ಬ್ರೋಕೆಟ್ ಸಾರಿ. ಓಕೆ. ಮತ್ತು ಇಲ್ಲಿ ಡ್ರೆಸ್ಸಸ್ ಇದೆ ಸರ್, ಲೇಡೀಸ್ ಡ್ರೆಸ್ಸಸ್ ಇದೆ, ಆಮೇಲೆ ಇಯರಿಂಗ್ಸ್ ಇದೆ. ಮೇಡಮ್, ಈಗ 5 ದಿನ ಈ ಫೆಸ್ಟಿವಲ್ ನಡೀತಾ ಇದೆ. ಇದು ಸ್ಯಾರೀಸ್ಗಳು ಇನ್ನೂ ವೆರೈಟೀಸ್ಗಳು ಬರ್ತಾವ? ಇನ್ನೂ ಸ್ನೇಹಿತರೆ, ಇವ್ರು ಹೇಳ್ತಾ ಇರೋದೇನು ಅಂದರೆ ಇನ್ನೂ ಭಾಳಷ್ಟು ವೆರೈಟಿ ಸ್ಯಾರೀಸ್ಗಳು ಬರ್ತವೆ. ಬಂದು ನೀವು ಇಲ್ಲಿ ನೋಡ್ಬೋದು. ನೀವು ಬಹಳಷ್ಟು ವೆರೈಟಿ ಸ್ಯಾರೀಸ್ಗಳನ್ನ ಇವ್ರು ಇಟ್ಕೊಂಡಿದ್ದಾರೆ. ಮತ್ತು ನೀವು ಅಂಗಡಿಲಿ ಅಂದರೆ ಶಾಪಲ್ಲಿ ನಾವು ಏನು ಪರ್ಚೇಸಿಂಗ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ ಮತ್ತು ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ಗಳನ್ನ ಇಟ್ಟಿದ್ದಾರೆ. ನಾನು ಸಹ ನಮ್ಮ ತಾಯಿಯವ್ರಿಗೆ 2 ಸ್ಯಾರೀಸ್ನ ತೊಗೊಂಡೆ, ನನಗೆ ಭಾಳ ಇಷ್ಟ ಆಯಿತು. ಮತ್ತು ಬನ್ನಿ, ನೆಕ್ಸ್ಟು ಇನ್ನೇನಿದೆ ಅಂತ ನಾವು ಮುಂದೆ ನೋಡೋಣ. ಓಕೆ ಮೇಡಮ್, ನಮ್ಮದು ಹಳ್ಳಿ ಮನೆ ಆರೋಗ್ಯ ಅಂತ ಯೂಟ್ಯೂಬ್ ಚಾನಲು, ಅಲ್ಲಿ ನೋಡಿ ಬರುತ್ತೆ ಮೇಡಮ್. ಇದು ಎಲ್ಲ ನೋಡಿ ಸ್ನೇಹಿತರೆ, ಹಾಗೇ ನಾವು ಈ ಕಡೆ ಬಂತು ಅಂತಂದರೆ ಇಲ್ಲಿ ತುಂಬ ವೆರೈಟಿ ಜ್ಯುವೆಲರೀಸ್ಗಳೆಲ್ಲ ಇಟ್ಟಿದ್ದಾರೆ. ಅವ್ರ ಹತ್ರ ಮತ್ತು ಕಾಸ್ಟ್ ಎಷ್ಟು ಬರುತ್ತೆ ಏನು ಅಂತ ಅನ್ನೋದನ್ನು ಮತ್ತು ಯಾವ್ಯಾವ ವೆರೈಟಿ ಇರೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ತಗೊಳ್ಳಿ ಸರ್. ನಮ್ಮ ಹತ್ರ 200 ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಆ್ಯಂಟಿಕ್ ಫಿನಿಶು, ಕುಂದನ್ ಸ್ಟೋನ್ ವೆರೈಟೀಸು, ಜುಮ್ಕಾಸು, ಇನ್ವಿಸಿಬಲ್ ಚೈನ್ಸು, ಆ್ಯಂಟಿ ಟರ್ನಿಶು, ಬ್ಯಾಂಗಲ್ಸು, ರಿಂಗ್ಸು, ಮತ್ತು ಲಾಂಗ್ ಹಾರ, ಶಾರ್ಟ್ ಹಾರ, ಆ ಥರ ಎಲ್ಲ ವೆರೈಟೀಸ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತು ಮಹಿಳೆಯರಿಗೆ ಇಷ್ಟವಾಗೋಂಥ ಎಷ್ಟೋ ಜ್ಯುವೆಲರಿಗಳು ಸಹ ಇದೆ, ಜುಮ್ಕಿಗಳಿದೆ, ಎಲ್ಲ ಇದೆ. ನೀವು ಬಂದಿಲ್ಲಿ ನೋಡ್ಬೋದು. ತುಂಬ ಅದ್ಭುತವಾಗಿ ಒಂದೊಂದು ಸ್ಟಾಲು ಒಂದೊಂದು ರೀತಿ ತುಂಬ ಅದ್ಭುತವಾಗಿದೆ. ಬಂದು ಒಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಈಗ ಚಿಕ್ಕ ಮಕ್ಕಳಿಗೂ ಸಹ ಈ ಬಿಳಿ ಕೂದಲು ಸಮಸ್ಯೆ ಅಂತೇನಿರ್ಬೋದು, ಏರ್ಫಾಲ್ ಸಮಸ್ಯೆ ಇರ್ಬೋದು, ಅದು ಭಾಳಷ್ಟು ತೊಂದರೆಗಳ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಜನ. ಆದರೆ ಇದೇ ನಮ್ಮ ಕೊಳ್ಳೇಗಾಲದಲ್ಲಿ ಪ್ರಪ್ರಥಮ ಬಾರಿಗೆ ಆದಿವಾಸಿ ಏರ್ ಆಯಿಲು ಸಹ ಅವರು ಸಹ ಬಂದಿದ್ದಾರೆ. ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 100-125 ಥರ ವೆರೈಟಿ ಗಿಡಮೂಲಿಕೆಗಳನ್ನು ಬಳಸಿ ಏರ್ ಆಯಿಲ್ನ ತಯಾರಿಸಿದ್ದಾರೆ. ರಿಸಲ್ಟು ಬಹಳ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ ತೊಗೊಂಡೋಗಿರೋಂಥವ್ರು. ಬನ್ನಿ ಅವ್ರ ಮಾತಲ್ಲೇ ಕೇಳೋಣ ಹೇಗಿದೆ ಅಂತಂದ್ಬಿಟ್ಟು. ಬನ್ನಿ ಮಾತಾಡಿ. ಸರ್, ನಾವು ಮೈಸೂರು ಹುಣಸೂರವರು. ಈ ಎಣ್ಣೆ ಹಚ್ಚಿದೆ, ಉದುರು ಕೂದಲು ಸ್ಟಾಪ್ ಇದ್ದರೆ ಕೂದಲು ಎಲ್ಲಿಲ್ಲ ಹೊಸ ಕೂದಲು ಬರ್ತದೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹಚ್ಚಿ ಸರ್. 108 ಗಿಡಮೂಲಿಕೆ ಎಣ್ಣೆ ನಾವು ಕೈನಿಂದ ಮಾಡೋದು ಸರ್, ಕೈನಿಂದ ಮಾಡೋದು. ಸರಿನಾ? ಇದು 5 ದಿವಸ ಪ್ರೋಗ್ರಾಮೇ. ಬನ್ನಿ, ವಿಸಿಟ್ ಮಾಡಿ. ನಿಮಗೆ ಏನು ಪ್ರಾಬ್ಲಮ್ ಇದೆ ಡೈರೆಕ್ಟಾಗಿ ಕೇಳಿ ಆವಾಗ ತೊಗೊಂಡೋಗಿ. ಸರಿನಾ? ಆನ್ಲೈನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಹೋಗಬೇಡಿ, ದುಡ್ಡೆಲ್ಲ ಲಾಸ್ ಮಾಡಬೇಡಿ. ಡೈರೆಕ್ಟಾಗಿ ಅಲ್ಲಿ ಬನ್ನಿ, ಮಾಹಿತಿ ಕೇಳಿ ತೊಗೊಳ್ಳಿ ಸರ್. ನೋಡಿ ಸ್ನೇಹಿತರೆ, ನಮ್ಮ ಹುಣಸೂರು ಈ ಸ್ನೇಹಿತರು ಏನಂತಂದರೆ ಭಾಸ್ಕರ್ ಕಡೆಯವರು ಅಂತ ಬಂದರೆ ಏರ್ ಆಯಿಲ್ ಡಿಸ್ಕೌಂಟ್ಲು ಕೊಡ್ತಾರಂತೆ. ದಯವಿಟ್ಟು ಬಂದು ತೊಗೊಳ್ಳಿ. ನನಗೆ ಇದು ಐಡಿಯಾನೇ ಇಲ್ಲ, ಅವರೇ ಪಾಪ ಕೊಟ್ಟರು. ನಮ್ಮ ಕಡೆಯಿಂದ ಭಾಸ್ಕರ್ ಅಂದರೆ ಹಳ್ಳಿ ಮನೆ ಆರೋಗ್ಯ ಚಾನಲಿಂದ ನಾವು ಇಲ್ಲಿ ಬಂದು ಇಲ್ಲಿ ಹೆಸರು ಹೇಳುತ್ತು ಅಂತಂದರೆ ಆ ಡಿಸ್ಕೌಂಟು ಸಹ ನಿಮ್ಗೆ ಕೊಡ್ತಾನೆ ಅಂತಿದ್ದಾರೆ. ನೋಡ್ಬೋದು, ಏರ್ ಫಾಲ್ ಸಮಸ್ಯೆ ಭಾಳಷ್ಟು ಜನಕ್ಕೆ ಇರುತ್ತೆ. ದಯವಿಟ್ಟು ಬಂದು ತೊಗೊಳ್ಳಿ. ಏರ್ ಆಯಿಲ್ ಮಾತ್ರ ಸೂಪರಾಗಿದೆ ಅದು. ನೋಡಿ, ಇಲ್ಲಿ ಬಂದಿರುವಂಥ ಗ್ರಾಹಕರನ್ನ ಈಗ ತಾನೇ ಒಬ್ಬಿಟ್ಟು ಮಾಡ್ತಿದ್ರು. ಈಗ ಹೊಸ್ದಾಗಿ ಇವರು ಕೊಳ್ಳೇಗಾಲದಲ್ಲಿ ನೋಡ್ತಿದ್ದಾರೆ ಅಂತ ಆವಾಗಲೇ ಅವ್ರನ್ನೂ ಕೇಳಿದ್ವಿ. ಈಗೂ ನಮ್ಗೆ ಗ್ರಾಹಕರಿದ್ದಾರೆ, ಅವ್ರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನಾವು ಕೇಳೋಣ. ಮಾತಾಡಿ ಸರ್. ಆ್ಯಕ್ಚುಲಿ ನಾವು ಅಷ್ಟೇ ಇನ್ಸ್ಟಾದಲ್ಲೆಲ್ಲ ನೋಡಿಬಿಟ್ಟೆ ಇಲ್ಲಿಗೆ ಬಂದಿರೋದು. ಎಸ್ಪೆಷಲಿ ಮಕ್ಕಳದು ಇದೆಲ್ಲ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಜಸ್ಟ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಮತ್ತು ಎಂತ ಇದು ಮ್ಯಾಂಗೋ ಇದು ವೆರೈಟೀಸ್ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಖುಷಿ ಆಯಿತು. ಆ್ಯಕ್ಚುಲಿ ನಾವು ಇದೆಲ್ಲ ನೋಡ್ಲಿಕ್ಕೆ ಬೆಂಗಳೂರು, ಮೈಸೂರಿಗೆ ಹೋಗಬೇಕಿತ್ತು. ಈಗ ನಮ್ಮ ಕೊಳ್ಳೇಗಾಲದಲ್ಲಿ ಇರೋದು ಸ್ವಲ್ಪ ಖುಷಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೇರಳದಿಂದ ಸಹ ಮತ್ತು ಈ ನಾವು ಶಬರಿಮಲೆ ಕಡೆ ಎಲ್ಲ ಹೋದರೆ ತುಂಬ ವೆರೈಟಿ ಈ ಗೋಧಿ ಹಲ್ವ ಇರ್ಬೋದು, ಮತ್ತು ಇನ್ನೂ ಬಹಳಷ್ಟು ಈ ಕ್ಯಾರೆಟ್ ಹಲ್ವ, ಗೋಧಿ ಹಲ್ವ, ಚಿಲ್ಲಿ ಖರ್ಜೂರ ಹಲ್ವ, ಡ್ರೈ ಫ್ರೂಟ್ಸು ಮತ್ತು ಬೆಲ್ಲದ ಹಲ್ವ ಇರ್ಬೋದು. ಬಹಳಷ್ಟು ವೆರೈಟಿ ಹಲ್ವಗಳನ್ನ ಇಟ್ಕೊಂಡಿದ್ದಾರೆ. ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ.
ನಾವು ಈ ಕೇರಳ ಹಲ್ವಾ ಇದನ್ನೆಲ್ಲ ತೊಗೋಬೇಕು ಅಂದರೆ ಶಬರಿಮಲೆ ಹೋದಾಗ ತಿಂತಿದ್ವಿ. ನಮ್ಮ ಕೊಳ್ಳೇಗಾಲದಲ್ಲಿ ಟೇಸ್ಟ್ ಎಲ್ಲ ಸವಿಬೋದು. ಬನ್ನಿ ಒಂದು ಸಲ ವಿಸಿಟ್ ಮಾಡಿ, ಸೂಪರಾಗಿದೆ ಟೇಸ್ಟ್ ಮಾತ್ರ ಹಲ್ವಾ. ನೋಡಿ ಸ್ನೇಹಿತರೆ, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಕೊಳ್ಳೇಗಾಲದಲ್ಲಿ ಯುವಕರು ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಹೊಸ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದವೂ ಬೇಕು ಇದರಲ್ಲಿ. ದಯವಿಟ್ಟು ನಮ್ಮ ಹುಡುಗರಿಗೆ ಸಹಕಾರ ಮಾಡಿ. ಮತ್ತು ಇನ್ನೂ 4 ದಿನ ಫೆಸ್ಟಿವಲ್ ನಡೆಯೋದ್ರಿಂದ ಎಲ್ಲರೂ ಕೊಳ್ಳೇಗಾಲ ಜನತೆ ಒಂದು ಸಲ ವಿಸಿಟ್ ಮಾಡಿ. ಭಾಳಷ್ಟು ಜನಕ್ಕೆ ಭಾಳಷ್ಟು ಖುಷಿಯಾಗುತ್ತೆ. ಮತ್ತು ಇದನ್ನು ದಯವಿಟ್ಟು ಯಾರಿಗೆ ನಿಮ್ಗೆ ಏನು ಇಷ್ಟ ಆಯಿತೋ ಅದನ್ನು ನೋಡಿ 4 ಜನಕ್ಕೆ ಶೇರ್ ಮಾಡಿ. ನಮ್ಮ ಕೊಳ್ಳೇಗಾಲದ ಹುಡುಗರು ಸಹ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.